ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಶಾನ್ವಿತಾ ಲಾಗ್ಸ್ ಇನ್ ಕನ್ನಡ. ಓ ಮೈ ಗಾಡ್, ಈ ವಿಡಿಯೋ ನೋಡಿದ್ಮೇಲೆ ನೀವು ನನಗೆ ಬೈತೀರಾ ಖಂಡಿತವಾಗ್ಲೂ. ಬಿಕಾಸ್ ನಾನು ಇದನ್ನು ಸುಷ್ಮಿತಾ ಅವ್ರ ಮದುವೆ ವಿಡಿಯೋ ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇರೋದು. ಸೊ ಸುಷ್ಮಿತಾ ಆ್ಯಂಡ್ ಜಗಪ್ಪ ಅವ್ರ ಮದುವೆಗೆ ಹೋಗಿದ್ದಂತಹ ಒಂದು ವ್ಲಾಗ್ನ ನಾನು ಆ್ಯಕ್ಚುಲಿ ತುಂಬ ದಿನಗಳಿಂದ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಸೊ ಫೈನಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡು ನಾನು ಇವತ್ತು ವಿಡಿಯೋನ ಎಡಿಟ್ ಮಾಡಿ ನಿಮ್ಮೆಲ್ರಿಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಏನು ನೋಡ್ತಿದ್ದೀರಲ್ಲ, ಇದು ಬಂದು ರಿಸೆಪ್ಷನ್ ವಿಡಿಯೋ. ರಿಸೆಪ್ಷನ್ಗೆ ನಾವು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಆ್ಯಂಡ್ ತುಂಬ ಜನ ಬಂದಿದ್ದರು. ಜನ ಸಾಗರ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಸುಷ್ಮಿತಾ ಜಗಪ್ಪ ಅವ್ರನ್ನ ಮೀಟ್ ಮಾಡೋಷ್ಟ್ರಲ್ಲಿ ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ನೀವು ಈಗ ಏನು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಆ್ಯಕ್ಚುಲಾಗಿ ನಾವು ಸ್ಟೇಜ್ ಮೇಲೆ ನಿಂತಿರೋದು, ಅಷ್ಟು ರಶ್ ಇದೆ. ಸೊ ತುಂಬ ಜನ ಇದ್ದರು. ಅವ್ರನ್ನ ನಾವು ವಿಶ್ ಮಾಡಿ ಬರೋಷ್ಟರಲ್ಲಂತೂ ಸಾಕಾಗೋಯ್ತು. ಸೊ ಇದಾದಮೇಲೆ ನೀವು ನೋಡ್ತಿರ್ಬೋದು, ತುಂಬ ಜನ ಸೆಲೆಬ್ರಿಟೀಸ್ಗಳು ರಿಸೆಪ್ಷನ್ಗೂ ಕೂಡ ಬಂದಿದ್ದರು ಆ್ಯಂಡ್ ಮಾರ್ನಿಂಗ್ ಮದುವೆಗೂ ಕೂಡ ಬಂದಿದ್ದರು. ಈಗ ನೋಡ್ತಾರೆ ವಿಡಿಯೋ ಬಂದು ಇದು ಮಾರ್ನಿಂಗ್ ಮುಹೂರ್ತದ ವಿಡಿಯೋ. ಸೊ ನಾನು ತುಂಬ ವೀಡಿಯೋಸ್ನ ಆ್ಯಕ್ಚುಲಾಗಿ ಕ್ಯಾಪ್ಚರ್ ಮಾಡಿದ್ದೆ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತಲೇ. ಏನು ಅವ್ರದ್ದು ಇನ್ನೊಂದು 1 ವರ್ಷದ ಆ್ಯನಿವರ್ಸರಿ ಬರ್ತಿದೆ ಅನಿಸುತ್ತೆ. ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ಪ್ಲೀಸ್ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನನ್ನನ್ನು ಬೈಕೋಬೇಡಿ. ತುಂಬ ಜನ ನನ್ನ ಫ್ರೆಂಡ್ಸ್ಗಳು ಕೂಡ ನನಗೆ ಹಿಂಗೆ ಬೈತಾರೆ, ಯಾವ ಯೂಟ್ಯೂಬ್ ಚಾನಲ್ಲು ನಿಂತರ ಮಾಡಲ್ಲ ಕಣೆ, ಎಲ್ಲನೂ ಅಪ್ಡೇಟಾಗಿ ಅವಾಗಿಂದ ಅವಾಗ ಅಪ್ಲೋಡ್ ಮಾಡ್ತಾರೆ. ನೀನು ನೋಡಿದ್ರೆ ಮದುವೆಯಾಗಿ 1 ವರ್ಷ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ಯಾ ಅಂತ ಯಾವಾಗಲೂ ನನಗೆ ಬೈತಿರ್ತಾರೆ. ಸೊ ಸಾರಿ, ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಸೊ ಇದು ಬಂದು ಬೆಳಗ್ಗೆ ಧಾರೆ ವಿಡಿಯೋ ಆ್ಯಂಡ್ ಮಧ್ಯದಲ್ಲಿ ಆ್ಯಕ್ಚುಲಿ ರಿಸೆಪ್ಷನ್ ವೀಡಿಯೋಸ್ಗಳು ಕೂಡ ಆಗಿಬಿಟ್ಟಿದೆ. ನೀವು ನೋಡ್ತಿರ್ಬೋದು ಮಿಂಚು ಸಿಸ್ಟರು ಆ್ಯಂಡ್ ನಮ್ಮ ಫುಲ್ಲು ಗ್ಯಾಂಗ್ ಏನಿತ್ತು ನೀವು ನೋಡ್ತಿರ್ಬೋದು. ಅಷ್ಟು ಹಿಂದ್ಗಡೆನೂ ವಟ ಅಂತ ಮಾತಾಡ್ತಾನೇ ಇದ್ದಾರೆ. ಆ್ಯಂಡ್ ಹಿತೇಶ್ ಅವ್ರ ವೈಫ್ ಆಗ್ಬೋದು ಆ್ಯಂಡ್ ಚಿದಂಬರ್ ಅವರು ಎಲ್ಲರೂ ಕೂಡ ಹೋಗಿದ್ವಿ. ಬೆಳಗ್ಗೆ ಇದು ಧಾರೆ ಆಗ್ತಾಯಿತ್ತು. ಆ್ಯಕ್ಚುಲಿ ನಾನು ಬೆಳಗ್ಗೆ ಹೋದಾಗ ಲೇಟ್ ಆಗಿಬಿಟ್ಟಿತ್ತು ಮುಹೂರ್ತಕ್ಕೆ. ಸೊ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಮದುವೆ ಅಂತೂ. ನಂಗೆ ನಿಜವಾಗ್ಲೂ ಅವರಿಬ್ಬರು ನೋಡ್ತಾಯಿದ್ರೆ ಒಳ್ಳೆ ಕ್ಯೂಟ್ ಜೋಡಿ ಅಂತ ಅನಿಸುತ್ತೆ. ಅವರಿಬ್ರಿಗೂ ದೇವರು ಆಯಸ್ಸು ಆರೋಗ್ಯ ನೆಮ್ಮದಿ ಜೀವನ ಕೊಟ್ಟು 106 ಕಾಲ ಜೊತೆಯಾಗಿ ಖುಷಿಯಾಗಿ ಬಾಳಲಿ ಅಂತ ನಾವೆಲ್ಲರೂ ಅವ್ರಿಗೆ ಹಾರೈಸೋಣ ಅಂತ ಹೇಳ್ತಾ ಈ ವಿಡಿಯೋನ ನೀವು ಕಂಟಿನ್ಯೂಸ್ ಆಗಿ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ ಅಂತ ಹೇಳ್ತಾ ಹೋಪ್ ನೀವೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅವ್ರು ಕಾಣಿಸ್ತಾ ಇಲ್ಲ, ಹೀರೋ ನೋಡಲಿ. ಅಯ್ಯೋ ಕಾಣಿಸ್ತಾನೆ ಇಲ್ವಲ್ಲ ಅವರು. ಹಾಗೆ ನಿಂತ್ಕೊಳ್ಳಿ. ಸರ್ ಹಲೋ ಸರ್, ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ.
ಹಾಂ ಹಾಂ ಇಲ್ಲ ಇವತ್ತು ಗೌರಿ ಅತ್ತಿ ಮದುವೆ ಆಯಿತು ಫೈನಲಿ ಥ್ಯಾಂಕ್ ಯು ಹಾಯ್ ಗೌರ್ವಿ ಗೌರ್ವಿ ಇಲ್ಲಿ ನೂತನ ಓದುವುದರಲ್ಲಿ ಒಂದು ಗೀತೆ ನೀವೇ ಸಾಕ್ಷಿ ಬರಬೇಕು ಅಂತ ಹೇಳ್ತಿದ್ದಾರೆ ಹೆಂಗೆ ಖಂಡಿತ ಈ ಕೈಯಲ್ಲಿ ಕಥಾರ್ಥವನ್ನು ಶ್ರೀಮದ್ ಈ ಕೈಯಲ್ಲಿ ಕಥಾಸ್ತು ಅವರಮ್ಮ ಹಿಂದೆ ನಿಂತವ್ರೆ ಸರಿ ಬೆಂಡೈತಿ ಕೇಳಿಸ್ಕೊಂಡು ಇವಾಗ ಅಷ್ಟೇ ಕಾಮನ ಬಂದ್ಬಿಡ್ತಾರೆ
ಹೆಂಡತಿಯಾಗಿ ಬಂದರೆ ಜೀವನ ವೇಸ್ಟ್. ಹಾಗಾಗಿ ತಾಯಿಯಾಗಿ ಬಾ ಅಂತಂದರೆ ಗಂಡನ ಆಗುವಂಥವ್ರಿಗೆ ಕಷ್ಟ ಅಥವಾ ಕಾರ್ಪಣ್ಯಗಳಿಗೆ ತಾಯಿ ಆಗಬೇಕು. ಯಾಕೆ ತಾಯಿ ಹೆಂಡತಿ ತಾಯಿ ಆಗ್ತದೆ ಮನೆಯಲ್ಲಿ. ಮಗು 8 ದಿನದಲ್ಲಿ 9 ಹೆಂಡತಿಗೆ 9 ಹೋಗಿದ್ದು. ಒಬ್ಬ ಹೆಂಡತಿ 9 ದಿನ 5 ಆಯ್ತಾ. ಇದು 6ನೇ ಮನೆ. ಇದು 6ನೇ ಮನೆಯಲ್ಲಿ ಇನ್ನು ಕೆಲವೊಂದು ಚೇಂಜ್ ಆಗ್ತಾ ಹೋಗ್ತವೆ. ಒಂದೊಂದು ಬೆಟ್ಟನೂ ಒಂದೊಂದು ಪವರ್ಫುಲ್ ಅಲ್ವಾ, ಒಂದೊಂದು ದೇವಸ್ಥಾನ ಒಂದೇ ಶಕ್ತಿ ಹೇಳ್ತಾರೆ ಅದನ್ನು. ಇದು ಮುಂದಿನ ಎಷ್ಟೇ ಮನೆ ಇದು 6ನೇ ಮನೆ ಆಗಿ ಬಾ ಸರ್. ನೀವು ಹೆಂಡತಿಯಾಗಿ ಎಷ್ಟು ಬರೋದಷ್ಟೇ ಅಲ್ಲ, ವಿಜಯಲಕ್ಷ್ಮಿ ಆಗಿ ಬಾ. ಕೇಳ್ಕೊಳ್ಳಿ ಸರ್, ನೀವು ಹಾಕುವಂಥ ನೀರು ಊರಿಂದ ರೋಹಿತಾ ಇವೆಲ್ಲ ಫೋಟೋ ತಗೊಂಡು ಡ್ರೋನ್ ಕಾಣಿಸ್ತಿದ್ಯಾ? ಡ್ರೋನ್ ಕಾಣಿಸ್ತಮ್ಮ, ನೋಡ್ಕೊಮ್ಮ. ನೋಡಿದ್ರಲ್ಲ, ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ಇನ್ಮೇಲೆ ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಹಾಗೆ ನಿಮಗೇನಾದರೂ ಬೇರೆ ವಿಷಯದ ಬಗ್ಗೆ ಬೇರೆ ರೀತಿಯ ಕಂಟೆಂಟ್ ವೀಡಿಯೋಗಳನ್ನ ಮಾಡಬೇಕು ಅಂತ ಐಡಿಯಾ ಇದ್ದರೆ, ಆ ರೀತಿ ವೀಡಿಯೋಸ್ ಮಾಡಿ ಅನ್ನೋ ಹಾಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಟಾಪಿಕ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಯೂಸ್ಫುಲ್ ವೀಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.